TPL 2025 ಇಂಟ್ರಾ ಕಂಪನಿಯ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದ ಕೆ ಗೋಪಾಲಯ್ಯ ಅವರು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿ ಶಾಸಕರಿಗೆ ಸಪೋರ್ಟ್ ಕೂಡ ಕೊಟ್ಟರು. ಶಾಸಕರು ಈ ಕ್ರಿಕೆಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಸಂತಸದಿಂದ ಭಾಗವಹಿಸಿದರು. ಇನ್ನು TV5 ಕನ್ನಡ ವಾಹಿನಿಯ CEO ಅನಿಲ್ ಸಿಂಗ್ ಹಾಗೂ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಎಸ್ ಸನ್ಮಾನ ಮಾಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಕೆ ಗೋಪಾಲಯ್ಯ ಮಾತನಾಡಿದರು. ಈ ಟೂರ್ನಿ ನಡೀತಾ ಇರೋದು ಬಹಳ ಖುಷಿ ತಂದಿದೆ ಅಂತ ಹೇಳಿ ಶುಭ ಹಾರೈಸಿದರು. ಒಂದು 10 ಗಂಟೆವರೆಗೂ ಆಗುತ್ತೆ ಸರ್. ಆಗುತ್ತೆ ಸರ್. ಚಾನಲ್ ಒಳಗಡೆ ಇರುತ್ತೆ ಸರ್. ಬೇರೆ ಆಚೆ ಆಗುತ್ತಲ್ಲ. ಇಯರ್ಲಿ ಒನ್ಸ್ ಬೇಕು ಸರ್. ಸೆಕೆಂಡ್ ಮೈ ಚೇರ್ಮನ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಕೆ ಗೋಪಾಲಯ್ಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪ್ರಧಾನ ಸಂಪಾದಕರಾಗಿರುವಂತಹ ಸ್ವಾಗತವನ್ನು ಮಾಡಿದ್ದಾರೆ. ನಮ್ಮ TV5 ಗ್ರೂಪ್ನ CEO ಅನಿಲ್ ಸಿಂಗ್ ಅಟೆಂಡ್ ಮಾಡಿದ್ರಿ ಈಗ. ಓಕೆ, ಇನ್ನೊಂದು ಅಟೆಂಡ್ ಮಾಡ್ತೀನಿ. ನಾಗರಾಜ್ ಗಣೇಶ್ ಅವರು ಈಗ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕೊನೆಯ ಓವರ್ ಹಠ ಅವರದ್ದು, ಹಾಗಾಗಿ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ. ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ನಾವು ಈ ಮ್ಯಾಚ್ ಅನ್ನ ಗೆಲ್ಲೇಬೇಕು ಅಂತ ಹೇಳಿ 31 ಸ್ಕೋರ್ 31 ತಂಡದ ಮೊತ್ತ 31. ತಂಡದ ಕೇವಲ 2 ಎಸೆತ ಮಾತ್ರ ಬಾಕಿ ಇದೆ. ಸಿದ್ಧಲಿಂಗೇಶ್ ಅವರು TV5 ವತಿಯಿಂದ ಒಂದು ದಿನದ ಕ್ರಿಕೆಟ್ ಅನ್ನು ಆಡಬೇಕು ಅನ್ನತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಯಾರು ಆಸಕ್ತಿ ಇದ್ದಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವರನ್ನು ಕರೆದಿ ಇವತ್ತು ರಾಣಿ ಅಬ್ಬಕ್ಕಾದೇವಿ ಕ್ರೀಡಾಂಗಣದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 1 ಗಂಟೆಯಿಂದ ರಾತ್ರಿ ಸುಮಾರು 11 ಗಂಟೆವರೆಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏನಾಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಈಗ ಒಂದು TV5 ಅಂತ ಸಂಸ್ಥೆ ಸುದ್ದಿ ಬಿತ್ತಾರ ಮಾಡ್ತಕ್ಕಂಥ ಜೊತೆಗೆ ಆಟಕ್ಕೂ ಹೆಚ್ಚಿನ ಮಹತ್ವದಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಒಂದು ದಿನ ಆದರೂ ಹೊರಗಡೆ ಬಂದು ಎಲ್ಲರ ಜೊತೆ ಎತ್ಕೊಂಡೆ ಆಟ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರ್ತಕ್ಕಂಥ ಒಂದು ಕೆಲಸವನ್ನು ತಾವು ಏನು ಮಾಡಿದ್ರ ನಾನು ಆಡಳಿತ ಮಂಡಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ಬೇರೆ ಬೇರೆ TV ಸಂಸ್ಥೆಯವರು ಇಲ್ಲಿ ಕ್ರಿಕೆಟ್ ಆಟವನ್ನು ಆಡಿದ್ದಾರೆ. 2 ದಿನ ನೈಟ್ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಆಡಿದ್ದಾರೆ. ಇದು ರಾಣಿ ಅಬ್ಬಕ್ಕಾದೇವಿ ಕ್ರೀಡಾಂಗಣ ಆದಮೇಲೆ ಕಳೆದ 3 ವರ್ಷದಿಂದ ಪ್ರತಿನಿತ್ಯ ಏನಾದರೂ ಒಂದು ಇಲ್ಲಿ ಆಟ ಇದ್ದೇ ಇರುತ್ತೆ. ಈ ಕ್ರೀಡಾಂಗಣ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಕ್ರೀಡಾಂಗಣ ನಂದಿನಿ ಬಡಾವಣೆಯಲ್ಲಿ ಇದು ಒಂದು ಒಳ್ಳೆಯ ಸದುದ್ದೇಶಕ್ಕೆ ಮಾಡಿಸ್ತಕ್ಕಂಥ ಕ್ರೀಡಾಂಗಣದಿಂದ ಇದ್ರ ಉಪಯೋಗ ನಿಮ್ಮಂಥ ಸಂಸ್ಥೆಗಳು ದೊರಕಿರ್ತಕ್ಕಂಥ ನನಗೆ ಸಂತೋಷ ಆಗಿದೆ. ಜೊತೆಗೆ ತಾವೆಲ್ಲ ಇವತ್ತು ಇಡೀ ರಾಜ್ಯದಿಂದ ಕ್ರಿಕೆಟ್ ಆಸಕ್ತಿ ಆಗ್ತಕ್ಕಂಥ ಏನು ಪ್ರತಿಭೆಗಳಿದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿರ್ತಕ್ಕಂಥದ್ದು ಮತ್ತು ಈ ಕ್ರೀಡಾಂಗಣದಲ್ಲಿ ಆಡ್ತಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಲೇಔಟ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಎತ್ತರಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನು ಭಾವಿಸಿದರೆ ನಿಮ್ಮೆಲ್ಲರ ಮೇಲೆ ಇದೊಂದು ಆಟ. ಯಾರು ಸೋಲು ಗೆಲುವು ಮುಖ್ಯ ಅಲ್ಲ. ಇದನ್ನು ಕ್ರೀಡಾ ಮನೋಭಾವದಿಂದ ನಾವೆಲ್ಲರೂ ತಗೊಂಡೋಗ್ಬೇಕು. ಈ ಸಲ ನಿಮ್ಮ ಟೀಮಲ್ಲಿ ಯಾರು ಸೋತಿರ್ತೀರಿ ಮುಂದಿನ ಸಲ ಗೆಲ್ಲಬೇಕು ಅಂತಕ್ಕಂಥದ್ದನ್ನ ಅವ್ರ ಮನಸ್ಸಲ್ಲಿ ಇದು ಮಾಡಿ ಅತ್ಯಂತ ಸಂತೋಷದಿಂದ ಇದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಕೇಳ್ತಾರೆ. TV5